ಸೊ ಗೈಸ್ ಇದು ಇದೆ ಟ್ರೇಡಿಂಗ್ ವ್ಯೂ ಅಪ್ಲಿಕೇಶನ್ ರೈಟ್. ಸೊ ಟ್ರೇಡಿಂಗ್ ವ್ಯೂ ಅಪ್ಲಿಕೇಶನಲ್ಲಿ ನೀವು ಕೆಳಗಡೆ ಬಂದು ನೋಡಿದ್ರೆ ಸ್ಕ್ರೌಲ್ ಮಾಡಿದ್ರೆ ಇಲ್ಲಿ ನೋಡಿ USD INR ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇದರ ಹಣೆ ಬರ ಗೊತ್ತಾಗುತ್ತೆ ಲಾಸ್ಟ್ ಎಷ್ಟೆಲ್ಲ ಜಾಸ್ತಿ ಆಗಿದೆ ಅಂದ್ಬಿಟ್ಟು. ನೋಡಿ 91 ಸದ್ಯಕ್ಕೆ ನೀಡಿದ್ದು 91.90 ಅಂದರೆ 92 ಅಂತ ಇಟ್ಕೊಳ್ಳಿ, 92 ರುಪೀಸ್ ಅಂತ ಇಟ್ಕೊಳ್ಳಿ ಅಲ್ಲಿ, ಯಾಕಂದರೆ ಸುಮಾರು ಟೈಮ್ 92 ಆಲ್ರೆಡಿ ಹಿಟ್ ಆಗಿದೆ. ಸೊ 92 ರುಪೀಸ್ ಏನು ನಡೀತಾ ಇದೆ ಅಂದರೆ US ₹1 ನಾವು ಏನಿದೆ 92 ರೂಪಾಯಿನ ತಿರ್ಗಿ ಅವ್ರಿಗೆ ಕೊಡ್ತಾ ಇದ್ದೀವಿ ಎಕ್ಸ್ಚೇಂಜ್ ರೇಟಲ್ಲಿ, ರೈಟ್. ಸೊ ನೀವು ಇಲ್ಲಿ ಕೆಳಗಡೆ ನೋಡ್ಬೋದು, ಇದರಲ್ಲಿ 5 ಇಯರ್ಸ್ ಅಂತ ಇದೆ, ಆಮೇಲೆ 1 ಇಯರ್ ಇದೆ. ಸೊ ಈ ರೀತಿ ನೀವು ಡೇ ವೈಸ್ ಕೂಡ ಇದರಲ್ಲಿ ಚೆಕ್ ಮಾಡ್ಬೋದು. ಬಟ್ ಆದರೆ ನಾವು ಆಲ್ ಟೈಮಲ್ಲಿ ನೋಡೋಣ. ಸೊ ಆಲ್ ಟೈಮಲ್ಲಿ ನೋಡಿದ್ರೆ ನೀವು ಇಲ್ಲಿ ಮೇಲ್ಗಡೆ ಚಾರ್ಟಲ್ಲಿ ನೋಡ್ಬೋದು ನೀವು 2014-13 ನೋಡೋಣ ನಾವು. ಸೊ ಇಲ್ಲಿ ನೋಡಿ 2013 ಆ್ಯಂಡ್ ಅಲ್ಲಿ ಎಷ್ಟಿತ್ತು ಅಂದರೆ 62 ಇತ್ತು. 2014 ತಿರ್ಗಾ ಮತ್ತೆ ಸ್ವಲ್ಪ ರಿಕವರಿ ಮಾಡಿಕೊಂಡು 62 ರುಪೀಸ್ ಇತ್ತು. 2014 61 ಇತ್ತು, 1 ಜುಲೈ, ರೈಟ್. 1 ಜುಲೈ 2014 ನೋಡ್ಬೋದು ನೀವು 61 ರುಪೀಸ್ ಇತ್ತು. ಸೊ ಅಲ್ಲಿಂದ ಜಂಪ್ ಆಗ್ತಾ ಇರೋದು ನೋಡಿ 65, 68, 72, 80 ಎಲ್ಲ ಬರೀ ಯಾವುದೊಂದು ಅಲ್ಲಿಂದ ಮತ್ತೆ ಡೌನ್ ಬಂದೇ ಇಲ್ಲ, ಅಲ್ಲಿಂದನೇ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇವತ್ತು 92 ರುಪೀಸ್ಗೆ ಆಲ್ರೆಡಿ ಹಿಟ್ ಆಗಿ ಹೋಗಿದೆ ಗೈಸ್. ಅಂದರೆ ನೀವು ನೋಡ್ಬೋದು ನಮ್ಮ ಒಂದು GDP ಎಷ್ಟು ಸುಂದರವಾಗಿ ಓಡ್ತಾ ಇದೆ ಫ್ರೆಂಡ್ಸ್. ಅಂದರೆ ₹1 US ₹1 ನಾವು 92 ರೂಪಾಯಿನ ತಿರ್ಗಾ ಕೊಡ್ತಾ ಇದ್ದೀವಿ ಅಲ್ವಾ ಫ್ರೆಂಡ್ಸ್. ನೋಡಿ ನಾವು GDP ಎಷ್ಟೊಂದು ಉದ್ಧಾರ ಆಗಿದೆ ಈ ಒಂದು ಕಳೆದ 2014-15 ಹಿಡಿದ್ಬಿಟ್ಟು ಸುಮಾರು 7-8-10 ವರ್ಷದಲ್ಲಿ ಎಷ್ಟು ನಮ್ಮ GDP ಉದ್ಧಾರ ಆಗಿದೆ ಅಂತ ಇದ್ರ ಮೇಲೆ ನಿಮಗೆ ಗೊತ್ತಾಗುತ್ತೆ. ನಾವು ವಿಶ್ವಗುರು ಅಲ್ವಾ ಫ್ರೆಂಡ್ಸ್.